ನಮಸ್ತೆ ಫ್ರೆಂಡ್ಸ್, ಮೊದಲಿಗೆ ಎಲ್ಲರಿಗೂ ಶ್ರಾವಣ ಶನಿವಾರ ಹಬ್ಬದ ಶುಭಾಶಯಗಳು. ಈ ವಿಶೇಷವಾದ ದಿನ ನಾನಿಲ್ಲಿ ಶಾವಿಗೆ ಪಾಯಸವನ್ನು ಮಾಡಿದ್ದೀನಿ. ಅಂದರೆ ಇದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಏನಂದರೆ ಬೆಲ್ಲ ಹಾಗೂ ಕಡಲೆಬೇಳೆಯನ್ನು ಸೇರಿಸ್ಕೊಂಡು ಮಾಡಿದ್ದೀನಿ. ದೇವರ ನೈವೇದ್ಯಕ್ಕಂತೂ ಅದ್ಭುತವಾಗಿರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ, ತುಂಬ ಸಿಂಪಲ್ಲಾಗಿ ಬೇಗನೂ ರೆಡಿ ಆಗುತ್ತೆ. ಹಾಗಿದ್ರೆ ತಡಬೇಡ, ಇದರ ತಯಾರಿ ವಿಧಾನ ನೋಡೋಣ. ಫ್ರೆಂಡ್ಸ್, ಇಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆಯನ್ನು 1 ಅವರ್ ಮೊದಲೇ ನೆನೆಸಿಟ್ಟು ರೆಡಿ ಮಾಡಿದ್ದೀನಿ. ಈಗ ನಾನು ಇಲ್ಲಿ ಒಂದು ಪಾತ್ರೆಗೆ ನೀರನ್ನು ಹಾಕಿ ಕುದೀತಾ ಇರೋವಂಥ ನೀರಿಗೆ ನೆನೆಸಿಟ್ಕೊಂಡಿರೋ ಅಂಥ ಕಡಲೆಬೇಳೆಯನ್ನು ಸೇರಿಸ್ಕೊಳ್ತಿದ್ದೀನಿ. ಬೇಳೆ ಬೇಯೋಷ್ಟರಲ್ಲಿ ನಾವು ಒಂದು ಕಡೆ ಶಾವಿಗೆನ ಎಲ್ಲ ಹುರಿದು ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ ತೊಗೊಂಡು ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು, ತುಪ್ಪ ಬಿಸಿ ಆದಮೇಲೆ ಒಂದು ಸ್ವಲ್ಪ ಒಣ ಕೊಬ್ಬರಿಯ ಚೂರುಗಳನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಸಿ ಕೊಬ್ಬರಿನೂ ಹಾಕ್ಬೋದು. ಇದು ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿದ ನಂತರ ದ್ರಾಕ್ಷಿ ಹಾಗೆ ಗೋಡಂಬಿಗಳನ್ನು ಸಹ ಇದಕ್ಕೆ ಸೇರಿಸ್ಕೊಂಡು ಒಳ್ಳೆ ಕಲರ್ ಬರೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಫ್ರೈ ಆಗಿರೋ ಅಂಥ ಇವೆಲ್ಲನೂ ಒಂದು ಸ್ವಲ್ಪ ಬೌಲ್ಗೆ ತೆಗೆದಿಟ್ಕೊಳ್ಳೋಣ. ಇದರಲ್ಲೇ ನಾವು ಶಾವಿಗೆಯನ್ನು ಹುರ್ಕೋಬೇಕು. ಅದಕ್ಕಾಗಿ ಇದೆಲ್ಲ ಪಕ್ಕಕ್ಕೆ ತೆಗೆದ್ಮೇಲೆ ಪುನಃ ಇದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಶಾವಿಗೆನ ಹಾಕಿ ಹುರ್ಕೋಬೇಕು. ಇದು ಸಹ ಒಳ್ಳೆ ಕಲರ್ ಬರೋವರೆಗೂ ಹುರ್ಕೊಳ್ಳಿ. ಸ್ಟವ್ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಚೆನ್ನಾಗಿ ಫ್ರೈ ಆಗುತ್ತೆ, ಇಲ್ಲಾಂದರೆ ಸೀದ್ ಹೋಗುತ್ತೆ. ಹಾಗಾಗಿ ಶಾವಿಗೆನ ಯಾವ ಕಪ್ಪಲ್ಲಿ ತೊಗೊಂಡಿದ್ದೀರೋ ಅದೇ ಕಪ್ಪಲ್ಲಿ ಬೆಲ್ಲನ ಸಹ ತೊಗೊಳ್ಳಿ, ಹೊಸದಾಗಿ ಮಾಡೋರು. ಈಗ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಪಕ್ಕಕ್ಕೆ ಇಡೋಣ. ಅಷ್ಟರಲ್ಲಿ ನಮಗೆ ಇಲ್ಲಿ ಬೇಳೆನೂ ಸಹ ಬೆಂದಿದೆ ನೋಡಿ. ಬೇಳೆಯನ್ನು ನಾವು ಈ ರೀತಿ ಕೈಯಲ್ಲಿ ಒತ್ತಿದಾಗ ಅದು ಸಾಫ್ಟ್ ಅಂತ ಅನಿಸಿದ್ರೆ ನಮಗೆ ಬೇಳೆ ಚೆನ್ನಾಗಿ ಬೆಂದಿದೆ ಅಂತ ನೋಡಿ. ನಾನು ನೋಡಿಸ್ತಿದ್ದೀನಿ, ಇಲ್ಲಿ ಬೇಳೆ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾವು ಹುರಿದಿಟ್ಕೊಂಡಿರೋ ಅಂಥ ಶಾವಿಗೆಯನ್ನು ಸೇರಿಸ್ಕೊಂಡು ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಸ್ವಲ್ಪ ಕುದಿಸ್ಕೊಳ್ಳೋಣ. 5 ನಿಮಿಷ ಆದಮೇಲೆ ಇದಕ್ಕೆ ಬೆಲ್ಲನ ಸೇರಿಸ್ಕೋಬೇಕು. ನಾನು ಹೇಳಿದ ಹಾಗೆ ಯಾವ ಕಪ್ಪಲ್ಲಿ ನೀವು ಶಾವಿಗೆ ತೊಗೊಂಡಿದ್ದೀರೋ ಆ ಕಪ್ಪಲ್ಲಿ ಬೆಲ್ಲವನ್ನು ಕುಟ್ಟಿ ಪುಡಿ ಮಾಡಿರೋ ಅಂಥ ಬೆಲ್ಲವನ್ನು ತಗೊಳ್ಳಿ. ಈಗ ಬೆಲ್ಲನ ನಾನು ಇದಕ್ಕೆ ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು 2ರಿಂದ 3 ನಿಮಿಷ ಇದನ್ನು ಕುದಿಯೋಕ್ಕೆ ಬಿಟ್ಟರೆ ಬೆಲ್ಲವೆಲ್ಲ ಚೆನ್ನಾಗಿ ಕರಗುತ್ತೆ. ಈಗ ಇದಕ್ಕೆ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕಾಯಿಸಿ ತಣ್ಣಗಾಗಿರುವಂಥ ಹಾಲು ನೆನಪಿರಲಿ. ಹಾಲು ಹಾಕಿದ ನಂತರ ಸ್ಟವ್ ಕಂಪ್ಲೀಟಾಗಿ ಲೋ ಫ್ಲೇಮ್ ಮಾಡ್ಕೊಂಬಿಡಿ. ಈಗ ಇದಕ್ಕೆ ಒಳ್ಳೆ ಫ್ಲೇವರ್ಗೋಸ್ಕರ ಏಲಕ್ಕಿ ಪುಡಿನ 1 ಸ್ಪೂನ್ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ನಾವಿಲ್ಲಿ ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋ ಅಂಥ ದ್ರಾಕ್ಷಿ, ಗೋಡಂಬಿ, ಒಣ ಕೊಬ್ಬರಿಯ ಚೂರುಗಳನ್ನು ಇದಕ್ಕೆ ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 20ರಿಂದ 30 ಸೆಕೆಂಡ್ಗಳ ಕಾಲ ಸ್ಟವ್ ಆನಲ್ಲಿದ್ದರೆ ಸಾಕು. ಈಗ ಆಫ್ ಮಾಡ್ಕೊಂಡ್ಬಿಡ್ಬೋದು. ಹಾಲು ಹಾಕಿದ ತಕ್ಷಣ ತುಂಬ ಹೊತ್ತು ಕುದಿಯೋ ಅವಶ್ಯಕತೆ ಇಲ್ಲ. ಇಲ್ಲಂತೂ ಘಮ ಘಮ ಅಂತ ಇರೋ ಅಂಥ ಒಳ್ಳೆ ಪಾಯಸಂ ಅಂತೂ ರೆಡಿ ಆಯಿತು ದೇವರ ನೈವೇದ್ಯಕ್ಕೆ. ನೋಡಿ ಫ್ರೆಂಡ್ಸ್, ಕಡಲೆಬೇಳೆ, ಬೆಲ್ಲ, ಒಣ ಕೊಬ್ಬರಿ ಚೂರುಗಳು ನಾವು ತಿನ್ನೋವಾಗ ಬಾಯಿಗೆ ಸಿಕ್ತಿದ್ರೆ ಸಖತ್ತಾಗಿರುತ್ತೆ. ಈಗ ನಾನು ಇದನ್ನು ಸರ್ವಿಂಗ್ ಬೌಲ್ಗೆ ತಗೊಳ್ತಾ ಇದ್ದೀನಿ ನೋಡಿ. ತುಂಬ ಸಿಂಪಲ್ಲಾಗಿ, ಈಸಿಯಾಗಿ, ಕಡಿಮೆ ಸಮಯದಲ್ಲಿ ರೆಡಿಯಾಗುವಂಥ ಪಾಯಸ ಇದು. ಹಾಗೆ ನಾನು ಹೇಳಿದೆ ಅಲ್ಲ, ದೇವರ ನೈವೇದ್ಯಕ್ಕಂತೂ ಅದ್ಭುತವಾಗಿರುತ್ತೆ. ಮತ್ತೊಮ್ಮೆ ಎಲ್ಲರಿಗೂ ಶ್ರಾವಣ ಶನಿವಾರ ಹಬ್ಬದ ಆರ್ಥಿಕ ಶುಭಾಶಯಗಳು. ಭಗವಂತ ಎಲ್ಲ ನಿಮಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ, ಒಳ್ಳೆಯದಾಗಲಿ ಎಲ್ಲರಿಗೂ. ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ಅಲ್ಲಿವರೆಗೂ ಶುಭ ದಿನ.